ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಮ ಮಂದಿರ ಉದ್ಘಾಟನೆಯ ಪೂಜೆಗೆ ದಲಿತ ಅರ್ಚಕರನ್ನ ನೇಮಿಸಿ ಎನ್ನುವ ಸಚಿವ KN ರಾಜಣ್ಣ ಅವರ ಹೇಳಿಕೆಗೆ ಮಾಜಿ DCM ಈಶ್ವರಪ್ಪ ಅವರು ಕೊಟ್ಟಿರೋ ಟಾಂಗ್ ಹೇಗಿದೆ ಗೊತ್ತಾ? ಬಾಬ್ರಿ ಮಸೀದಿಯಂತೆ ಭಟ್ಕಳದ ಚಿನ್ನದ ಪಳ್ಳಿಯು ನಿರ್ನಾಮವಾಗಲಿದೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಹೊಸ ವಿವಾದ. ಲೋಕಸಭಾ ಚುನಾವಣೆಯಿಂದ ದೂರ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನೇನಾದ್ರು ಘೋಷಿಸಿದ್ರ HD ದೇವೇಗೌಡರು. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ, ಮುಂಚೂಣಿ ನಾಯಕನಾಗಿ ನಿಲ್ತೀನಿ, 3 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಡ್ತೀನಿ. ಅಮಿತ್ ಶಾಗೆ ವಿ ಸೋಮಣ್ಣ ಕೊಟ್ರು ಮಹಾಮಾತು. ಬರೆದಿಟ್ಕೊಳ್ಳಿ, ಈ ಸಲ ಕಪ್ RCB ಯದ್ದೇ. ಬೆಂಗಳೂರು ಫ್ಯಾನ್ಸ್ಗೆ ಅತಿ ದೊಡ್ಡ ಭವಿಷ್ಯದ ಗುಡ್ ನ್ಯೂಸ್ ಅನ್ನ ಹೇಳಿದ್ರು AB ಡಿವಿಲಿಯರ್ಸ್. ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಇದರ ಬೆನ್ನಲ್ಲೇ ರಾಮ ಮಂದಿರಕ್ಕೆ ಮೊದಲು ದಲಿತರನ್ನ ಬಿಟ್ಟುಕೊಂಡು ದಲಿತ ಅರ್ಚಕರನ್ನ ನೇಮಿಸಿ ಎಂದು ಸಹಕಾರಿ ಸಚಿವ ರಾಜಣ್ಣ ಆಗ್ರಹಿಸಿದ್ದಾರೆ. ಓಟಿಗಾಗಿ ಪದೇ ಪದೇ ಹಿಂದೂ ಹಿಂದೂ ಎಂದು ಬಿಜೆಪಿ ಹೇಳ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದುವಾಗಿ ಸಾಯುವುದಿಲ್ಲ ಎಂದಿದ್ದೇಕೆ? ಈ ರೀತಿಯಾಗಿ ಹಿಂದೂಗಳು ತಮ್ಮ ಸ್ವಾರ್ಥಕ್ಕೆ ಎಲ್ಲಾ ಬಳಕೆ ಮಾಡಿಕೊಳ್ತಾರೆ ಎಂದು ರಾಮ ಮಂದಿರಕ್ಕೆ ಮೊದಲು ದಲಿತರನ್ನ ಬಿಡಿ, ಅಲ್ಲಿ ಒಬ್ಬ ದಲಿತ ಅರ್ಚಕನನ್ನ ನೇಮಿಸಲು ಹೇಳಿ ದಲಿತರು ಹಿಂದೂಗಳಿಗೆ ಏನು ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು. ಇದೇ ವೇಳೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ನಾನು HC ಮಾದೇವಪ್ಪ, ಈಶ್ವರ್ ಖಂಡ್ರೆ ಸೇರಿ 5 ಸಚಿವರು ಸೇರಿ ಭೇಟಿಯಾಗಿದ್ದೇವೆ. ಲೋಕಸಭಾ ಎಲೆಕ್ಷನ್ ಕುರಿತು ನಮ್ಮಲ್ಲಿ ಉತ್ಸಾಹ ಇನ್ನಷ್ಟು ಇಮ್ಮಡಿಗೊಂಡಿದ್ದು, ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ಲಬೇಕಿದೆ ಅಂತ ಹೇಳಿದ್ರು. ಇವೆಲ್ಲದರ ನಡುವೆ ರಾಮ ಮಂದಿರದಲ್ಲಿ ದಲಿತ ಅರ್ಚಕರಿಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವ ಸಚಿವ KN ರಾಜಣ್ಣ ಅವರ ಹೇಳಿಕೆಗೆ ಮಾಜಿ DCM ಮಾಜಿ ಸಚಿವ KS ಈಶ್ವರಪ್ಪ ಅವರು ಟಾಂಗ್ ಕೊಟ್ಟವ್ರೆ. ರಾಜಣ್ಣ ಅವರೇ, ಅಯೋಧ್ಯೆ ಶಿಲಾನ್ಯಾಸಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದೇ ದಲಿತ. 24 ಅರ್ಚಕರಲ್ಲಿ 2 ದಲಿತರಿದ್ದಾರೆ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹಿಂದುತ್ವ ಒಂದು ಕಡೆ, ಅದರೊಳಗಿನ ದಲಿತ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ರಾಜಣ್ಣ ಅವರು. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು. ಒಟ್ಟಿನಲ್ಲಿ ರಾಮ ಮಂದಿರದ ವಿಷಯ ರಾಜಕೀಯವಾಗಿ ಪರಿವರ್ತನೆಯನ್ನು ಪಡೆದುಕೊಳ್ತಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಹೆಸರಿನ ಮುಂದಿನ ಸುದ್ದಿ, ರಾಮ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಿಲ್ಲ, ಆದರೂ ರಾಜಕೀಯ ಉದ್ದೇಶದಿಂದ ಉದ್ಘಾಟನೆ ಮಾಡ್ತಿದ್ದಾರೆ. ಇಂತಹ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕಾ? ಬಿಜೆಪಿ ಅವರು ಮನೆಗೆ ಮಂತ್ರಾಕ್ಷತೆ ಕೊಡ್ತಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ಕೊಡ್ತಿದ್ದೇವೆ. ಯಾರಿಗೆ ಮತ ಹಾಕಬೇಕೆಂದು ಜನ ತೀರ್ಮಾನಿಸ್ತಾರೆ? ಮಂತ್ರಾಕ್ಷತೆ ಕೊಟ್ಟವರಿಗ ಅಥವಾ 2,000 ರೂಪಾಯಿ ಕೊಟ್ಟವರಿಗ ಎಂಬುದನ್ನು ಜನ ನಿರ್ಧರಿಸ್ತಾರೆ ಎಂದು ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ SC ಬಾಲಕೃಷ್ಣ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ರಾಮ ಮಂದಿರ ಕಟ್ಟಲು ನಾವು ಜಾಗ ಹುಡುಕುತ್ತಿದ್ದೇವೆ. 20 ಎಕರೆ ಜಾಗದಲ್ಲಿ ಮಂದಿರ ಕಟ್ಟುತ್ತೇವೆ. ರಾಮ ಮಂದಿರ ಅದ್ದೂರಿಯಾಗಿ ನಿರ್ಮಾಣ ಮಾಡ್ತೀವಿ. ರಾಮ ಮಂದಿರ BJP ಕಾಂಗ್ರೆಸ್ ಸ್ವತ್ತಲ್ಲ. ರಾಮ ಮಂದಿರ ಈ ಸಮಾಜದ ಸ್ವತ್ತು. ನಾವು ರಾಮ ಮಂದಿರದ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಮಂದಿರ ಕಟ್ಟಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಜಿಲ್ಲಾಧಿಕಾರಿ, ಸಂಸದರು ಇದರ ಬಗ್ಗೆ ಚರ್ಚಿಸ್ತಾರೆ. ಹೆಚ್ಚು ಚರ್ಚೆ ಮಾಡದೆ ರಾಮ ಮಂದಿರ ನಿರ್ಮಿಸುತ್ತೇವೆ, ಇಲ್ಲದಿದ್ದರೆ ಮಂದಿರ ಕಟ್ಟುತ್ತೇವೆ ಎಂದು ಗೆದ್ದು ಬಿಡ್ತಾರೆ. ಕೆಲಸ ಮಾಡದೆ ಮತ ಹಾಕಿಸಿಕೊಂಡು ಗೆದ್ದು ಬಿಡುತ್ತಾರೆ ಎಂದು BJP ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಂತ್ರಾಕ್ಷತೆ ಕೊಟ್ಟವರಿಗೆ ಓಟ್ ಹಾಕಬೇಕಾ, ಇಲ್ಲ ಸಂಕಷ್ಟದಲ್ಲಿರುವಂಥ ಜನರಿಗೆ 2,000 ರೂಪಾಯಿ ಕೊಡ್ತಿರುವಂಥವ್ರಿಗೆ ಜನ ಓಟ್ ಹಾಕಬೇಕಾ? ಇದನ್ನು ನೀವು ನಿರ್ಧರಿಸಿ ಅಂತ ಜನರಿಗೆ ಬಿಟ್ಟಿದ್ದಾರೆ ಬಾಲಕೃಷ್ಣ ಅವರು. ಎಸ್, ಇದನ್ನು ಜನರಿಗೆ ಬಿಟ್ಟಿದ್ದಾರೆ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು. ಜನನೇ ತೀರ್ಮಾನ ಮಾಡ್ತಾರೆ, ಮಂತ್ರಾಕ್ಷತೆಗ ಮತ ಅಥವಾ ಗ್ಯಾರಂಟಿಗ ಮತ ಅನ್ನೋದನ್ನ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಕೆಲವೇ ದಿನ ಬಾಕಿ ಇರುವ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕುಮಟಾದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ನಿರ್ನಾಮ ಆದಂತೆ ಭಟ್ಕಳದ ಚಿನ್ನದ ಪಳ್ಳಿಯೂ ಆಗಲಿದೆ. ಇದನ್ನು ಬೇಕಾದರೆ ಬೆದರಿಕೆ ಎಂದು ಬೇಕಾದರೂ ತಿಳಿಯಿರಿ ಎಂದು ಹೇಳಿದರು. ಬಾಬ್ರಿ ಮಸೀದಿ ನಿರ್ನಾಮ ಮಾಡಿದಂತೆ ಭಟ್ಕಳದಲ್ಲಿ ಮಾಡುವುದು ಖಂಡಿತ. ಇದು ಹಿಂದೂ ಸಮಾಜದ ತೀರ್ಮಾನವೇ ವಿನಃ ಅನಂತ್ ಕುಮಾರ್ ಹೆಗಡೆ ತೀರ್ಮಾನ ಅಲ್ಲ. ಶಿರ್ಸಿಯ CB ಬಜಾರ್ನಲ್ಲಿಯೂ ಮಸೀದಿ ಇದೆ. ಅದು ಹಿಂದೆ ವಿಜಯ ವಿಠಲ ದೇವಸ್ಥಾನ ಆಗಿತ್ತು. ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿ ಮಾರುತಿ ದೇವಸ್ಥಾನವಾಗಿತ್ತು. ಇವತ್ತು ಅಲ್ಲಿಗೆ ಹೋದರೆ ಮಾರುತಿ ದೇವಸ್ಥಾನ ಕಾಣುತ್ತೆ ಎಂದು ಅವರು ಹೇಳಿದರು. ದೇಶದ ಹಳ್ಳಿಯ ಮೂಲೆಗಳಲ್ಲಿ ಅಪಮಾನಗೊಂಡಿರುವ ಅನೇಕ ಸಂಕೇತಗಳಿವೆ. ಅದನ್ನು ಕಿತ್ತು ಹಾಕೋ ತನಕ ಹಿಂದೂ ಸಮಾಜ ಸುಮ್ಮನಿರಲ್ಲ. ಈಗ ರಣಭೈರವ ಎದ್ದಾಗಿದೆ, ಮತ್ತೆ ಕೂರುವ ಪ್ರಶ್ನೆಯೇ ಇಲ್ಲ. 1000 ವರ್ಷಗಳ ಸೇಡನ್ನು ತೀರಿಸಿಕೊಳ್ಳದೇ ಇದ್ದರೆ ಇದು ಹಿಂದೂ ರಕ್ತವೇ ಅಲ್ಲ, ಹಿಂದೂ ಧರ್ಮ ಋಣ ಇಟ್ಟಿಕೊಳ್ಳುವ ಧರ್ಮವೇ ಅಲ್ವೇ ಅಲ್ಲ. ಜಾತಿಯ ಹೆಸರಲ್ಲಿ ಹಿಂದೂ ಸಮಾಜ ಒಡೆದರು. ಇಂದಿಗೂ ಮೂರ್ಖ ಸಿದ್ದರಾಮಯ್ಯನಂತವರು ಹಿಂದೂ ಸಮಾಜ ಒಡೆಯುತ್ತಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಇನ್ನು ಅಯೋಧ್ಯೆ ವಿಚಾರವಾಗಿ CM ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರುವ ಅನಂತ್ ಕುಮಾರ್ ಹೆಗಡೆ, ನೀನು ಬರಲಿ ಇಲ್ಲ ಬಿಡಲಿ, ರಾಮ ಜನ್ಮಭೂಮಿ ಏನು ನಿಲ್ಲೋದಿಲ್ಲ ಮಗನೇ ಅಂತ ಸಿದ್ದರಾಮಯ್ಯ ಅವ್ರಿಗೆ ನಿಲ್ಲಿಸಿದ್ದಾರೆ.
ನಾನು ಅಯೋಧ್ಯೆಗೆ ಹೋಗ್ತೇನೆ, ಆದರೆ 22ಕ್ಕೆ ಹೋಗಲ್ಲ, ಆಮೇಲೆ ಹೋಗ್ತೀನಿ ಎಂದು ಸಿದ್ದರಾಮಯ್ಯ ಹೇಳ್ತಾರೆ. ಮೊದಲು ಹೋಗಲ್ಲ ಅಂದಿದ್ದವರು ಈಗ ಹೋಗ್ತೇನೆ ಎನ್ನುತ್ತಿದ್ದಾರೆ. ಇದು ಹಿಂದೂ ಸಮಾಜದ ತಾಕತ್ತು, ದಮ್ ಎಂದು ಹೆಗಡೆ ಕಿಡಿಕಾಡಿದ್ರು. ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವ್ರೆ. ಈ ಹಿಂದೆ ಯಾವ ದಾಟಿಯಲ್ಲಿ ಭಾಷಣವನ್ನು ಮಾಡುತ್ತಿದ್ರು ಅನಂತಕುಮಾರ್ ಹೆಗಡೆ ಅವರು 3-4 ವರ್ಷದಿಂದ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಶುರು ಹಚ್ಕೊಂಡವ್ರೆ, ಯಾಕಂದರೆ ಎಲೆಕ್ಷನ್ನು. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಕೆಲವೇ ದಿನ ಬಾಕಿ ಇರುವ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿರುವಂಥ ಹೇಳಿಕೆ ಇದು. ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿನ ಹೇಗೆ ಒಡೆದಾಕಿದ್ವೋ ಅದೇ ರೀತಿ ಭಟ್ಕಳದ ಚಿನ್ನದ ಪಳ್ಳಿಯೂ ಆಗುತ್ತೆ ಅನ್ನೋ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಜನ ನೋಡಬೇಕು. ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಮತದಾರರು ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಬಾರಿ ಪ್ರಬುದ್ಧರಾಗಿ, ಆಬ್ವಿಯಸ್ಲಿ ಪ್ರಬುದ್ಧರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ, ಉತ್ತರ ಕನ್ನಡ ಕರಾವಳಿ ಭಾಗದ ಜನ ಹೇಗೆ ಮತವನ್ನು ಚಲಾಯಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ. ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ, ಒಂದು ಪಕ್ಷ ಹೋಗುತ್ತೆ, ಇದು ಸ್ವಾಭಾವಿಕ. ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ, ಮತ್ತೊಂದು ಪಕ್ಷ ಬರುತ್ತೆ. ಆದರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ. ಅದಕ್ಕೆ ನಮ್ಮ ವಿರೋಧ. ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯಿತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತ ಅಂದ್ರು. ಇದು ಹಿಂದೂ ಸಮಾಜದ ದಮ್. ಎಸ್ಸಿನ ಮುಂದಿನ ಸುದ್ದಿ, ರಾಮನ ಜನ್ಮಸ್ಥಳಕ್ಕಾಗಿ ನಡೆದ ಹೋರಾಟ ಚಾರಿತ್ರಿಕ. ಭಗವಾನ್ ರಾಮನ ಹುಟ್ಟೂರಲ್ಲಿ ಮಂದಿರ ಕಟ್ಟಬೇಕು ಎಂಬ ಉದ್ದೇಶದೊಂದಿಗೆ ಆರಂಭಿಸಿದ ರಥಯಾತ್ರೆಗೆ ನಾನು ಕೇವಲ ಸಾರಥಿಯಾಗಿದ್ದೆ. ಉಳಿದ ಎಲ್ಲವೂ ಆ ದೇವರ ಆಶಯದಂತೆ ನಡೆಯಿತು. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ವಿಧಿಲಿಖಿತ ತೀರ್ಮಾನವಾಗಿತ್ತು ಎಂದು ಬಿಜೆಪಿ ಹಿರಿಯ ನಾಯಕ LK ಅಡ್ವಾಣಿ ಹೇಳಿದ್ದಾರೆ. ರಾಷ್ಟ್ರಧರ್ಮ ನಿಯತಕಾಲಿಕೆಗೆ ಬರೆದಿರುವ ಅಂಕಣದಲ್ಲಿ ರಾಮ ಜನ್ಮಭೂಮಿ ಹೋರಾಟದ ಕುರಿತು ಅಡ್ವಾಣಿ ಅನುಭವಗಳನ್ನು ಬರೆದುಕೊಂಡಿದ್ದು ಕೆಲವು ಪ್ರಮುಖ ಸಂಗತಿಗಳು ಮಾಧ್ಯಮಗಳಿಗೆ ಲಭ್ಯವಾಗಿವೆ. ಈಗಾಗಲೇ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ಅಡ್ವಾಣಿ ಸ್ಪಷ್ಟಪಡಿಸಿದ್ದಾರೆ. ಶತಮಾನಗಳಿಂದ ಹಿಂದೂಗಳು ನನ್ನ ನಿರೀಕ್ಷಿಸುತ್ತಿದ್ದ ರಾಮನ ಭವ್ಯ ಮಂದಿರ ನಿರ್ಮಾಣವಾಗಿದೆ. ಜನವರಿ 22ರಂದು ಲೋಕಾರ್ಪಣೆಗೊಳ್ಳುತ್ತಿರುವ ಮಂದಿರ ದೇಶದ ಕೋಟ್ಯಾಂತರ ಜನರಿಗೆ ಪ್ರಭು ಶ್ರೀರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯಾಗಲಿದೆ ಎಂದು ಅಡ್ವಾಣಿ ಬರೆದಿದ್ದಾರೆ. ಮಂದಿರ ನವೀಕರಿಸಲು ಪ್ರಭು ಶ್ರೀರಾಮ ಆಯ್ಕೆ ಮಾಡಿಕೊಂಡ ಭಕ್ತ ಎಂದು ಹೇಳಿಕೊಂಡಿರುವ ಪ್ರಧಾನಿ ಮೋದಿ ಮಾತಿಗೆ ಅಭಿನಂದನೆ ಸಲ್ಲಿಸಿರುವ ಅಡ್ವಾಣಿ ಅವರು, ರಾಮ ಜನ್ಮಭೂಮಿಗೆ ಕೈಗೊಂಡಿದ್ದ ರಥಯಾತ್ರೆ ನನ್ನ ರಾಜಕೀಯ ವೃತ್ತಿ ಜೀವನದ ನಿರ್ಣಾಯಕ ಹಾಗೂ ಪರಿವರ್ತನೆ ಹಾದಿಯಲ್ಲಿ ಪ್ರಮುಖ ಘಟ್ಟವಾಯಿತು. ಇಡೀ ಭಾರತವನ್ನು ಮರುಶೋಧಿಸಲು ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಎಂದು ಹೇಳಿದ್ದಾರೆ. ಆ ಸಮಯದಲ್ಲಿ ಅಂದರೆ 1990ರ ಸೆಪ್ಟೆಂಬರ್ನಲ್ಲಿ ಅಯೋಧ್ಯೆಯಲ್ಲಿ ಒಂದು ದಿನ ಭವ್ಯ ರಾಮ ಮಂದಿರ ನಿರ್ಮಿಸಲು ವಿಧಿ ನಿರ್ಧರಿಸಿದೆ ಎಂದು ಅನಿಸಿತ್ತು. ಈಗ ಅದು ಒಂದು ಕ್ಷಣವಷ್ಟೇ. ರಥಯಾತ್ರೆ ಆರಂಭಿಸಿದಾಗ ನಾನು ಒಬ್ಬ ಸಾರಥಿಯಾಗಿದ್ದೆ ಎಂದು ಅರ್ಥ ಮಾಡಿಕೊಂಡೆ. ಮುಖ್ಯ ಸಂದೇಶ ಯಾತ್ರೆಯಾಗಿತ್ತು. ಆ ರಥವು ಅರ್ಥಪೂರ್ಣವಾಗಿತ್ತು, ಏಕೆಂದರೆ ಅದು ಶ್ರೀರಾಮನ ಜನ್ಮಸ್ಥಳಕ್ಕೆ ತೆರಳುತ್ತಿತ್ತು. ಹೀಗಾಗಿ ನಾನು ಕೇವಲ ಸಾರಥಿ, ಆದರೆ ನಿಜವಾದ ಮಾರ್ಗದರ್ಶಕ ಮೋದಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮೋದಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶ್ರೀರಾಮನೇ ಕಳಿಸಿರುವಂಥ ಅತಿ ದೊಡ್ಡ ಭಕ್ತ ಅನ್ನೋ ರೀತಿಯಲ್ಲಿ LK ಅಡ್ವಾಣಿ ಅವರು ಶ್ಲಾಘಿಸಿದ್ದಾರೆ. ಅಡ್ವಾಣಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಚರ್ಚೆಗಳು ನಡೀತಿತ್ತು. ಇದೀಗ ಅವರೇ ಹೇಳವ್ರೆ ನಾನು ಹೋಗ್ತಾ ಇದ್ದೀನಿ ಅಂತ. ಎಸ್ಸಿನ ಮುಂದಿನ ಸುದ್ದಿ, ನಾನು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇನ್ನೂ 2 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯ ಅವಧಿ ಇದೆ. ನನಗೆ 91 ವರ್ಷ ವಯಸ್ಸಾಗಿದೆ, ಜ್ಞಾಪಕ ಶಕ್ತಿ ಇದೆ, ಓಡಾಡಲು ಕಷ್ಟವಾಗ್ತಿದೆ. ಆದರೂ JDS BJP ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತೀನಿ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಿನ JDS ಕಚೇರಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಬಗ್ಗೆ ನಿರ್ಧಾರ ಮಾಡಿಲ್ಲ. ಗಾಳಿ ಸುದ್ದಿಗಳ ಬಗ್ಗೆ ನಾನು ಮಾತನಾಡಲ್ಲ. ಮೋದಿ ಅವರು ಏನಾದರೂ ಹೇಳಿದರೆ ಆಗ ನಾವೆಲ್ಲ ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಎಂದರು. ಇನ್ನು HD ಕುಮಾರಸ್ವಾಮಿ ಕೇಂದ್ರ ಸಚಿವರಾಗುವ ವಿಚಾರ ನನ್ನ ಮುಂದೆ ಚರ್ಚೆ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಅದು ಅವ್ರ ಜೊತೆಗಿರೋ ಪೊಲೀಸವ್ರಿಗೂ ಗೊತ್ತಾಗಲ್ಲ ಅಂತ ಹೇಳೋರೆ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅಥವಾ ಡಾಕ್ಟರ್ ಮಂಜುನಾಥ್ ಯಾರು ಸ್ಪರ್ಧೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾಕೆ ಆ ಸಮಸ್ಯೆಗಳು? ಪ್ರಜ್ವಲ್ಗೆ ಪ್ರಧಾನಿ ಮೋದಿ ಅವರು ಆಶೀರ್ವಾದ ಮಾಡಿದ್ದಾರೆ, HD ಕುಮಾರಸ್ವಾಮಿ ಅವರು ಕೂಡ ಆಶೀರ್ವಾದ ಮಾಡುತ್ತಾರೆ.
ನಾನು ಆಶೀರ್ವಾದ ಮಾಡ್ತೀನಿ, ಜನರು ಆಶೀರ್ವಾದ ಮಾಡ್ತಾರೆ ಎಂದು ಹೇಳೋ ಮೂಲಕ ಹಾಸನದಿಂದ ಮತ್ತೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಎಂಬ ಸುಳಿವನ್ನು ಬಿಟ್ಟುಕೊಟ್ಟವರೇ. ಇಲ್ಲಿ ಒಂದಂತೂ ಸ್ಪಷ್ಟ, ನನಗೆ ರಾಜ್ಯಸಭಾ ಅವಧಿ ಇನ್ನೂ ಬಾಕಿ ಇದೆ, ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ. ಅಲ್ಲಿಗೆ ದೇವೇಗೌಡರು ರಾಜಕೀಯವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಿಸ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಮತ್ತೊಂದು ಕಡೆ BJP ಮತ್ತು JDS ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೀನಿ ಅಂತ, ಇನ್ನೊಂದು ಕಡೆ ಯಾಕೆ ಗೊಂದಲ ಆಗ್ತಿದೆ? ಮಂಜುನಾಥ್ ಅವರು ಸ್ಪರ್ಧಿಸ್ತಾರಾ ಏನು? ರೇವಣ್ಣ ಅವರಿಗೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ, ಪ್ರಧಾನಿ ಮೋದಿಯವರ ಆಶೀರ್ವಾದ ಇದೆ ಅನ್ನೋ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧಿಸ್ತಾರೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಎಸಿನ ಮುಂದಿನ ಸುದ್ದಿ, ಮೈಸೂರು ಕೊಡಗು ಕ್ಷೇತ್ರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸ್ಪರ್ಧಿಸುವ ಸಾಧ್ಯತೆ ಇದೆ ಎಂಬ ವರದಿಗಳ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ BJP ಸಂಸದ ಪ್ರತಾಪ್ ಸಿಂಹ, ಲೋಕಸಭಾ ಚುನಾವಣೆಯಲ್ಲಿ ಅವರು ಎದುರಾಳಿ ಆದರೆ ಒಳ್ಳೆಯದು ಎಂದಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಯತೀಂದ್ರ ಸ್ಪರ್ಧೆ ಮಾಡಿದರೆ CM ಪುತ್ರ ಪತ್ರಕರ್ತ ನಡುವೆ ಫೈಟ್ ನಡೆಯುತ್ತೆ, ಯಾವತ್ತೂ ಎದುರಾಳಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಎದುರು ಯಾವ ಎದುರಾಳಿಯ ಹೆಸರು ಕೂಡ ನಡೆಯೋದಿಲ್ಲ ಎಂದು ಹೇಳಿದರು. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ, ಮಂತ್ರಿಗಳನ್ನು ಚುನಾವಣೆಗೆ ನಿಲ್ಲಿಸುವ ದಯನೀಯ ಸ್ಥಿತಿಗೆ ಬಂದಿದೆ. ನಮ್ಮಲ್ಲಿ BJP JDS ನಡುವೆ ಗೊಂದಲ ಇಲ್ಲ, ನನ್ನ ಪರ ಎರಡು ಪಕ್ಷದ ನಾಯಕರ ಆಶೀರ್ವಾದ ಇದೆ ಅಂತ ಹೇಳಿದ್ರು. ರಾಮ ಜನ್ಮಭೂಮಿಗಾಗಿ ರಥಯಾತ್ರೆ ಮಾಡಿದವರು LK ಅಡ್ವಾಣಿ, ಕಾನೂನು ಹೋರಾಟ ಮಾಡಿದವರು ರವಿಶಂಕರ್ ಪ್ರಸಾದ್, ನಂತರ ದೇಶಾದ್ಯಂತ ಈ ಬಗ್ಗೆ ಅಭಿಪ್ರಾಯ ಮೂಡಿಸುವವರು ಪ್ರಧಾನಿ ಮೋದಿ. ಅಡ್ವಾಣಿಯಿಂದ ಮೋದಿವರೆಗೆ ರಾಮ ಜನ್ಮಭೂಮಿ ವಿಚಾರದಲ್ಲಿ BJP ಪಾತ್ರ ದೊಡ್ಡದಿದೆ. ರಾಮ ಜನ್ಮಭೂಮಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಯಾವ ಪಾತ್ರವೂ ಇಲ್ಲ, ಹೀಗಾಗಿ ಅವರಿಗೆ ಅಪರಾಧಿ ಪ್ರಜ್ಞೆ ಇದೆ. ಅಪರಾಧಿ ಪ್ರಜ್ಞೆ ಕಾರಣ ಅವರು ಉದ್ಘಾಟನೆಯಿಂದ ಹಿಂದೆ ಸರಿದಿದ್ದಾರೆ ಅಂತ ಟೀಕಿಸಿದ್ದಾರೆ. ಏನೋ CM ಸಿದ್ದರಾಮಯ್ಯ ಅಯೋಧ್ಯೆಗೆ ಉದ್ಘಾಟನೆಗೆ ನಂತರ ಹೋಗ್ತೇನೆ ಅಂತ ಹೇಳಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರತಾಪ್ ಸಿಂಹ, ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ ಕಾಂಗ್ರೆಸ್ ಪಾಪ ತೊಳೆದುಕೊಳ್ಳಲು ಸಿದ್ದರಾಮಯ್ಯ ಅವರ ತಮ್ಮ ಶಿಷ್ಯರ ಜೊತೆ ಅಯೋಧ್ಯೆಗೆ ಹೋಗಿ ಬರಲಿ ಅಂತ ವಾಗ್ದಾಳಿಯನ್ನು ನಡೆಸವ್ರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಅಥವಾ ಏನದು ಪ್ರಕರಣ, ಮನೋರಂಜನ್ ಪ್ರಕರಣ, ನಂತರದಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರರ ಹೆಸರು ಕೇಳಿಬಂದಿತ್ತು, ಕಡಿದ ವಿಚಾರದಲ್ಲಿ. ಇವೆಲ್ಲದರ ನಡುವೆ ಅವರ ನೆರವಿಗೆ ನಿಂತಹ HD ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ನನಗೆ ಸಂಕಷ್ಟದಲ್ಲಿ ನೆರವಿಗೆ ನಿಂತಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸಿದಂಥ ಪ್ರತಾಪ್ ಸಿಂಹ ಅವರು ಈ ಮೂಲಕ ದಯವಿಟ್ಟು ಒಂಚೂರು ಮೈಸೂರು ಕಡೆಗೆ ಬರೋಕ್ಕೆ ಹೋಗ್ಬೇಡಿ, ನಾನೇ ಹ್ಯಾಟ್ರಿಕ್ ಮಾಡ್ಕೋಬೇಕು ಅಂತಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿ ಬಂದವರಂತೆ. ಆದರೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಅದನ್ನ ಮೋದಿ ಏನು ಹೇಳೋರು ಅದು ನಾವು ಮಾಡ್ತೀವಪ್ಪ ಅಂದ್ಬಿಟ್ಟಿರ್ತಾರೆ. ಹೀಗಾಗಿ ಕಾದು ನೋಡಬೇಕು. ಆದರೆ ಯತೀಂದ್ರ ಅವರೇ ಎದುರಾಳಿ ಆದರೆ ಒಳ್ಳೆಯದು ಅಂತವ್ರೆ. ಎಲೆಕ್ಷನ್ ಬಂದಾಗ ಗೊತ್ತಾಗುತ್ತೆ ಯಾರು ಕೆಪಾಸಿಟಿ ಐತೆ ಅವ್ರಿಗೆ ಹೇಳ್ತಾರೆ. ಎಸಿನ ಮುಂದಿನ ಸುದ್ದಿ, 4 ದಿನಗಳ ಕಾಲ ಕಾದು ಕೊನೆಗೂ ಮಾಜಿ ಸಚಿವ BJP ಹಿರಿಯ ನಾಯಕ ವಿ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ಭೇಟಿಯಾಗಿದ್ದಾರೆ. ಉಭಯ ನಾಯಕರು ಸುಮಾರು 20 ನಿಮಿಷಗಳ ಮಾತುಕತೆ ನಡೆಸಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ BJPಗೆ ಸೋಲು ಮತ್ತು ರಾಜ್ಯ ರಾಜಕೀಯ ಬೆಳವಣಿಗೆ ಕುರಿತು ಪ್ರಸ್ತಾಪವಾಗಿದೆ. ಇದೇ ವೇಳೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಅಮಿತ್ ಶಾ ಅವರಿಗೆ ವಿವರಿಸಿದ ಸೋಮಣ್ಣ, ರಾಜ್ಯ ನಾಯಕರ ವಿರುದ್ಧ ದೂರು ನೀಡಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಅಮಿತ್ ಶಾ ಬಳಿ ಸೋಮಣ್ಣ ಕೋರಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಅಮಿತ್ ಶಾ ಮನವಿ ಮಾಡಿದ್ದಾರೆ. ಯಾವುದಕ್ಕೂ ತುಮಕೂರು ಸೀಟು ಹಂಚಿಕೆ ಬಳಿಕ ನಿರ್ಧಾರ ಮಾಡುವೆ ಎಂದು ಸೋಮಣ್ಣ ಹೇಳಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ BJP ಹೈಕಮಾಂಡ್ ಜೊತೆ ಮಾತುಕತೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸೋಮಣ್ಣ, ಪಕ್ಷದ ಮುಖ್ಯವಾಹಿನಿಯಲ್ಲಿ ಇರುವಂತೆ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ. ಅಮಿತ್ ಶಾ JP ನಡ್ಡಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದೇನೆ. ರಾಜ್ಯಸಭಾ ಸ್ಥಾನಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದೇನೆ. ರಾಜ್ಯದಲ್ಲಿ 3 ಲೋಕಸಭಾ ಕ್ಷೇತ್ರ ಗೆಲ್ಲಿಸಿಕೊಡೋದಾಗಿ ಹೇಳಿದ್ದೇನೆ ಎಂದರು. ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೇನೆ. ಮಾತುಕತೆ ಎಲ್ಲ ವಿವರಗಳನ್ನು ಈಗ ಬಹಿರಂಗಪಡಿಸೋಕೆ ಆಗಲ್ಲ. ಅಮಿತ್ ಶಾ ಭೇಟಿ ಬಳಿಕ ಬಹಳ ಸಮಾಧಾನ ತಂದಿದೆ, ನಿಮ್ಮ ಸೇವೆಯನ್ನು ಬಳಸಿಕೊಳ್ಳೋದಾಗಿ ಅವರು ಹೇಳಿದ್ದಾರೆ ಅಂತ ಸೋಮಣ್ಣ ಅವರು ಒಟ್ಟಿನಲ್ಲಿ ಮೀಟ್ರ್ ಹಾಕ್ಬಿಟ್ಟು ಕಳಿಸೋರೆ. ಇಲ್ಲ ಸೋಮಣ್ಣ ನೀವಿರಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಕಳಿಸೋರೆ. ಸೋಮಣ್ಣ ಅವರು ಸೂಪರ್ ಅನ್ಕೊಂಡು ಬಂದವ್ರೆ. 3 ಲೋಕಸಭಾ ಕ್ಷೇತ್ರವನ್ನು ಬೇರೆ ಗೆಲ್ಲಿಸ್ಕೊಡ್ತೀನಿ ಅಂದವ್ರೆ, ಅಲ್ಲದೆ ರಾಜ್ಯಸಭೆಯಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಬೇರೆ ಕೇಳೋರೆ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ಯಾಕಂದರೆ ಅಮಿತ್ ಶಾ ಸೋಮಣ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ಅಮಿತ್ ಶಾ ಸೋಮಣ್ಣ ಅವ್ರನ್ನ ಲ್ಯಾಕ್ ಮಾಡಿದವ್ರೆ, ಅವರು 2 ಕಡೆ ನಿಂತ್ಕೋಬೇಕು ಅಂತ. ಹೀಗಾಗಿ ಸೋಮಣ್ಣ ಅವ್ರ ಸೋಲಿಗೆ ರಾಜ್ಯ ನಾಯಕರು ಎಷ್ಟು ಕಾರಣನೋ ಅಮಿತ್ ಶಾ ಅವರು ಅಷ್ಟೇ ಕಾರಣ. ಇಲ್ಲಾಂದರೆ ಸೋಮಣ್ಣ ಆರಾಮ್ಸಾಗಿ ಚಾಮರಾಜನಗರದಲ್ಲ ಗೋವಿಂದರಾಜನಗರದಲ್ಲ ಒಂದು ಕಡೆ ನಿಂತ್ಕೊಂಡು ರಿಸಲ್ಟ್ ಮಾಡ್ಕೊಳ್ಳೋರು. ಹೀಗಾಗಿ ಸೋಮಣ್ಣ ಅವ್ರನ್ನ ಸೋಲ್ಸೋಕ್ಕೆ ಯಾರು ಮುಖ್ಯ ಕಾರಣ ಆದ್ರೋ ಅವ್ರ ತಾವೇ ಹೋಗ್ಬಿಟ್ಟು ಬೇರೆಯವ್ರ ಬಗ್ಗೆ ದೂರ ಹೇಳ್ದಂಗೆ ಆಯ್ತು. ಈಗ ನೋಡ್ಬೇಕು ಏನೇನಾಗುತ್ತೆ ಅಂತ. ಎಸಿನ ಮುಂದಿನ ಸುದ್ದಿ, BJP ಜೊತೆಗಿನ ನನ್ನ ಸಂಬಂಧ ಮುಗಿದು ಹೋಗಿರೋ ಅಧ್ಯಾಯ ಎಂದು ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಹೇಳಿದರು. ಅಲ್ಲದೆ ಶ್ರೀರಾಮುಲು ಜೊತೆ ಮಾತನಾಡಿ ವರ್ಷವೇ ಕಳೆದಿದೆ ಅನ್ನೋ ಮೂಲಕ ಇಬ್ಬರ ನಡುವಿನ ಸ್ನೇಹವೂ ಅಳಸಿದೆ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. ಆದರೆ ಈಗ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಭಾವುಕರಾಗಿ ಮಾತನಾಡಿರುವ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ನನ್ನನ್ನು ರಾಜಕೀಯವಾಗಿ ಮಾತ್ರವಲ್ಲ ನನಗೆ ಅನ್ನ ಕೊಟ್ಟವರು ಅವರೇ ಎಂದು ಭಾವುಕರಾಗಿ ನುಡಿದಿದ್ದಾರೆ. ನನ್ನ ಮೇಲೆ ಜನಾರ್ದನ್ ರೆಡ್ಡಿ ಅವರ ಋಣ ಸಾಕಷ್ಟಿದೆ. ರಾಜಕೀಯವಾಗಿ ನಾನು ಬೆಳೆಯಲು ಅವರೇ ಕಾರಣ.
ಒಬ್ಬ ಸಾಮಾನ್ಯನಾಗಿದ್ದ ನನ್ನನ್ನು ಪಕ್ಷಕ್ಕೆ ಕರೆತಂದು ಎಲ್ಲವನ್ನೂ ಕೊಟ್ಟಿದ್ದಾರೆ. ಟೀಕೆ ಟಿಪ್ಪಣಿಗಳು ಏನೇ ಇದ್ದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಎಂದೂ ಕೂಡ ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಳ್ಳಾರಿಯಲ್ಲಿ ಮಾತನಾಡಿದ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದರೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕೇ ಬೇಡವಾ ಎಂಬುದು ಪಕ್ಷ ತೀರ್ಮಾನಿಸುತ್ತೆ ಅಂತ ಹೇಳೋರೆ. ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರಂತೂ ನಂದು ಮುಗಿದ ಸಂಬಂಧ BJP ಜೊತೆ ಅಂತ ಹೇಳೋರೆ. ಆದರೆ ಶ್ರೀರಾಮುಲು ಅವರು ಏನು ಮಾಡೋಕ್ಕಲ್ಲ, ಉತ್ತರ ಕೊಡಲೇಬೇಕು. ನನಗೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಅನ್ನ ಹಾಕಿ ಸಾಕ್ತವ್ರು ಅವರೇ, ನಾನು ಬೆಳೆಸ್ತವ್ರು ಅವರೇ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಪಕ್ಷಕ್ಕೆ ಬಂದರೆ ಸ್ವಾಗತ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳೋರೆ. ಹೆಸಿನ ಮುಂದಿನ ಸುದ್ದಿ, ಕಾಂತಾರ ಸಿನಿಮಾ ನಂತರ ರಿಷಬ್ ಶೆಟ್ಟಿ ಬಾಲಿವುಡ್ಗೆ ಹಾರಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು. ಈ ಕುರಿತಂತೆ ರಿಷಬ್ ಶೆಟ್ಟಿ ಕೂಡ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ. ಈಗ ಈ ಸುದ್ದಿಗೆ ರೆಕ್ಕೆ ಪುಕ್ಕ ನೀಡುವಂತೆ ಖ್ಯಾತ ನಿರ್ದೇಶಕ, ಬಾಲಿವುಡ್ನ ಲಗಾನ್ ಖ್ಯಾತಿ ಆಶುತೋಷ್ ಗೋವಾರಿಕರ್ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದು. ಆಶುತೋಷ್ ಗೋವಾರಿಕರ್ ಅವರ ಮುಂಬರುವ ಸಿನಿಮಾದಲ್ಲಿ ರಿಷಬ್ ನಟಿಸಲಿದ್ದಾರೆ ಎಂದು ಹೇಳಲಾಗ್ತಿದೆ. ಅದು ಈಗ ನಿಜವಾಗಿದೆ. ಆಶುತೋಷ್ ಗೋವಾರಿಕರ್ ಅವರ ಆಫೀಸ್ನಲ್ಲಿ ಈ ಜೋಡಿ ಭೇಟಿಯಾಗಿದೆ. ಕ್ಯಾಮರಾಗೆ ಪೋಸ್ ಕೂಡ ನೀಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಿಷಬ್ ಬಾಲಿವುಡ್ಗೆ ಹಾರೋದು ಪಕ್ಕ ಅಂದಂತಾಗಿದೆ. ಒಂದು ಕಡೆ ಬಾಲಿವುಡ್ ಸುದ್ದಿ ನೀಡಿ ಅಭಿಮಾನಿಗಳಿಗೆ ಸಂಭ್ರಮಕ್ಕೆ ರಿಷಬ್ ಕಾರಣವಾಗಿದ್ದರೆ, ಮತ್ತೊಂದು ಕಡೆ ಕಾಂತಾರ ಸಿನಿಮಾ ಚಿತ್ರೀಕರಣ ಭರದಿಂದ ಕೂಡ ಸಾಗ್ತಾ ಇದೆ. ರಿಷಬ್ ಶೆಟ್ಟಿ ಒಂದೇ ಒಂದು ಕಾಂತಾರ ವಿಶ್ವ ಮಟ್ಟದಲ್ಲಿ ಸ್ಟಾರ್ ಮಾಡಾಕ್ಬಿಡ್ತು. ಅದು ಕನ್ನಡದ ನೆಲದ ಸೊಗಡಿನ ಕತೆ, ಅದರಲ್ಲಷ್ಟು ಪವರ್ ಇತ್ತು. ಈಗ ಬಾಲಿವುಡ್ನಲ್ಲಿ ಕೂಡ ಆಶುತೋಷ್ ಗೋವಾರಿಕರ್ ಅವರ ಫಿಲ್ಮಲ್ಲಿ ನಟಿಸ್ತಾರೆ ಅನ್ನೋ ಸುದ್ದಿ ಆಗಲಿ, ಅದು ಏನೇನಾಗುತ್ತೆ ಎಲ್ಲ ಆಗ್ಬಿಡ್ಲಿ, ಕನ್ನಡಿಗರಾದ ನಾವು ಹೆಮ್ಮೆ ಪಡಬೇಕಷ್ಟೇ. ಹೆಸಿನ ಮುಂದಿನ ಸುದ್ದಿ, IPL ಸೀಸನ್ 17ರ ಆರಂಭಕ್ಕೂ ಮುನ್ನವೇ ಈ ಬಾರಿ ಕಪ್ ಗೆಲ್ಲುವ ತಂಡ ಯಾವುದೆಂದು AB de Villiers ಭವಿಷ್ಯ ನುಡಿದಿದ್ದಾರೆ. ಈ ಬಾರಿ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಆಗಿ ಟ್ರೋಫಿ ಎತ್ತಿ ಹಿಡಿಯಲಿದೆ ಅಂತ AB ಹೇಳಿದ್ದಾರೆ. ನಾನಂತೂ ಸಾಕಷ್ಟು ಆಶಾವಾದಿಯಾಗಿದ್ದೇನೆ. ಈ ಸಲ ಖಂಡಿತವಾಗಿಯೂ RCB ತಂಡ ಕಪ್ ಗೆಲ್ಲುವ ವಿಶ್ವಾಸವಿದೆ. ಅದರಂತೆ IPL 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೊಚ್ಚಲಕ್ಕೆ ಬಾರಿ ಕಿರೀಟ ಮುಡಿಗೇರಿಸಿಕೊಳ್ಳಲಿದೆ ಎಂದು AB de Villiers ಭವಿಷ್ಯ ನುಡಿದವರೆ. RCB ಪರ 11 ವರ್ಷಗಳ ಕಾಲ ಆಡಿದ್ದ ABD ಹಲವು ಬಾರಿ ತಂಡಕ್ಕೆ ರೋಚಕ ಗೆಲುವು ತಂದು ಕೊಟ್ಟಿದ್ರು. ABD ಅವರೇನು ಭವಿಷ್ಯ ನಡೆಯೋದು, ಕಳೆದ 17 ಸಾಲದಿಂದ ಅಭಿಮಾನಿಗಳು ಕೂಡ ಈ ಸಲ ಕಪ್ ನಮ್ಮದೇ ಅಂತ ಭವಿಷ್ಯ ನುಡ್ಕೊಂಡೇ ಬಂದಿದ್ರು. ಕಳೆದ 16 ಸೀಸನ್ಗಳಿಂದ ಅದಾಗಿಲ್ಲ. ಆದರೆ ಈ ಸಲ ಅಭಿಮಾನಿಗಳಿಗೆ ಅರ್ಥ ಆಗ್ತಿರೋ ಹೊಸ ವಿಷಯ ಅಂದರೆ ಸಮಸ್ಯೆ ಆಟಗಾರದ್ದಲ್ಲ, RCB ಫ್ರ್ಯಾಂಚೈಸಿದು ಅಂತ. ಹೀಗಾಗಿ RCB ಹಣೆ ಬರ ಏನು ಅಂತ ಅಭಿಮಾನಿಗಳಿಗೂ ಸಾಕಾಗೈತೆ. RCB ಕಪ್ ಗೆಲ್ಲೋ ವಿಚಾರ ಚರ್ಚೆ ಮಾಡೋ ಮ್ಯಾಟ್ರ್ ಎಲ್ಲ, ದೇಶದಲ್ಲಿ ಚರ್ಚೆ ಮಾಡೋಕ್ಕೆ, ರಾಜ್ಯದಲ್ಲಿ ಚರ್ಚೆ ಮಾಡೋಕ್ಕೆ ಸಾಕಷ್ಟು ವಿಚಾರಗಳವೆ. ಹಾಗಾಗಿ AB de Villiers ಹೇಳೋರೆ ಅನ್ನೋ ಕಾರಣಕ್ಕೆ ನ್ಯೂಸ್ ಹಾಕೊಂಡಿದ್ದೀವಿ. ನೋಡ್ಬಿಡೋಣ ಅದು ಏನಾಯ್ತದೆ ಅಂತ. ವೀಕ್ಷಕರೇ, ಧನ್ಯವಾದಗಳು. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.